ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮ ನೆಮ್ಮದು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಾನಸಿಕ ಖಿನ್ನತೆ ಅಂದ್ರೇನು, ಖಿನ್ನತೆಯ ಲಕ್ಷಣಗಳು ಯಾವುವು, ಯಾವೆಲ್ಲ ಚಿಕಿತ್ಸೆಗಳಿಂದ ಖಿನ್ನತೆಯನ್ನು ಹೋಗಲಾಡಿಸ್ಬೋದು ಅಂತ ನೋಡೋಣ. ಮಾನಸಿಕ ಖಿನ್ನತೆ ಅನ್ನೋದು ಒಂದು ಗಂಭೀರವಾದ ಆರೋಗ್ಯ ಸಮಸ್ಯೆ. ನಿರಂತರವಾಗಿರೋ ದುಃಖ ಮತ್ತು ಆಸಕ್ತಿಯ ನಷ್ಟದಿಂದ ವ್ಯಕ್ತವಾಗುತ್ತೆ. ಇದು ಯೋಚಿಸುವ, ವರ್ತಿಸುವ ಮತ್ತು ಕಾರ್ಯನಿರ್ವಹಿಸುವ ವಿಧಾನದ ಮೇಲೆ ಪರಿಣಾಮ ಬೀರುತ್ತೆ. ಚಿಕಿತ್ಸೆ ಸಾಮಾನ್ಯವಾಗಿ ಔಷಧಿಗಳನ್ನು ಮತ್ತು ಚಿಕಿತ್ಸೆಯನ್ನು ಸಂಯೋಜನೆಗೊಂಡಿರುತ್ತೆ. ಖಿನ್ನತೆಯ ಲಕ್ಷಣಗಳನ್ನು ನೋಡೋದಾದರೆ ದುಃಖ, ಹತಾಶೆ ಅಥವಾ ಕೋಪದ ಭಾವನೆಗಳು, ಹಿಂದೆ ಆನಂದಿಸುತ್ತಿದ್ದ ಚಟುವಟಿಕೆಗಳಲ್ಲಿ ಆಸಕ್ತಿ ಇರೋದಿಲ್ಲ, ನಿದ್ರೆ ತೊಂದರೆ ಅಂದರೆ ನಿದ್ರಾಹೀನತೆ ಇರ್ಬೋದು ಅಥವಾ ಜಾಸ್ತಿ ನಿದ್ರೆ ಮಾಡೋದಾಗಿರ್ಬೋದು, ಆಯಾಸ ಅಥವಾ ಶಕ್ತಿ ಕೊರತೆ, ಆಹಾರದ ಹವ್ಯಾಸಗಳಲ್ಲಿ ಬದಲಾವಣೆ, ತೂಕ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಏಕಾಗ್ರತೆ ಅಥವಾ ನಿರ್ಧಾರ ತೆಗೆದುಕೊಳ್ಳೋದಲ್ಲಿ ವಿಫಲ ಆಗ್ಬೋದು, ಮರಣ ಅಥವಾ ಆತ್ಮಹತ್ಯೆಯಂಥ ಆಲೋಚನೆಗಳು ಸಹ ಬರ್ಬೋದು. ಇನ್ನು ಅತಿಯಾದ ಒತ್ತಡಕ್ಕೊಳಗಾಗಿ ಕೆಲವರು ಖಿನ್ನತೆಗೊಳಗಾಗ್ತಾರೆ. ಇಂಥ ಪರಿಸ್ಥಿತಿಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಖಿನ್ನತೆ ಕೆಲವೊಂದು ಲಕ್ಷಣಗಳು ಈ ರೀತಿಯಾಗಿ ಸಹ ಕಾಣಿಸ್ಕೊಳ್ಬೋದು. ಅವ್ಯಾವು ಅಂತ ನೋಡೋಣ. ಅದಕ್ಕೂ ಮೊದಲು ಖಿನ್ನತೆ ಅಂದ್ರೇನು ಅಂತ ನೋಡೋದಾದರೆ, ಸಾಮಾನ್ಯ ಜೀವನದಲ್ಲಿ ಭಾವನಾತ್ಮಕ ಹಾಗೆ ಆತ್ಮವಿಶ್ವಾಸದಲ್ಲಿ ಕುಸಿತ ಉಂಟಾಗೋದು. ಭಾವನಾತ್ಮಕವಾಗಿ ಯಾವುದೇ ಆಶಯ ಇಲ್ಲದೆ ಇರೋದನ್ನು ಖಿನ್ನತೆ ಅಂತ ಹೇಳ್ತಾರೆ. ಜೀವನ ಸಮಸ್ಯೆ ಹಾಗೂ ಹಿನ್ನಡೆಗೆ ಪ್ರತಿಕ್ರಿಯೆಯು ತುಂಬ ಬೇಸರದಿಂದ ಕೂಡಿರುತ್ತೆ. ದೈನಂದಿನ ಚಟುವಟಿಕೆಗಳಲ್ಲಿ ನೀವು ಆಲೋಚಿಸು ಅಥವಾ ಭಾವಿಸುವಂಥ ರೀತಿಯೇ ಬದಲಾಗೋದನ್ನು ಸಹ ಖಿನ್ನತೆ ಅಂತ ಹೇಳುತ್ತಾರೆ. ಇದು ನಿಮ್ಮ ವೃತ್ತಿ, ಶಿಕ್ಷಣ, ಊಟ, ನಿದ್ರೆ ಮತ್ತು ಜೀವನನ ಆನಂದಿಸೋ ಮೇಲೆ ಕೂಡ ಪರಿಣಾಮ ಬೀರ್ಬೋದು. ಕೆಲವು ಜನರು ಜೀವನನ ಒಂದು ಕಪ್ಪು ರಂಧ್ರ ಅಂತ ಭಾವಿಸ್ತಾರೆ. ಇನ್ನು ಕೆಲವರು ಇದನ್ನು ಕಾರ್ಮೋಡ, ಖಾಲಿಯಾಗಿರೋದು ಅಥವಾ ನಿಸ್ತೇಜವಾಗಿರೋದು, ನಿರಾಶಾದಾಯಕವಾಗಿರೋದು ಅಂತ ಸಹ ಭಾವಿಸ್ತಾರೆ. ಗಂಡಸರು ಹೆಚ್ಚಾಗಿ ಕೋಪ ಮತ್ತು ಆರಾಮನೇ ಇಲ್ದಿರೋ ಥರ ಅಂದರೆ ರೆಸ್ಟೇ ಇಲ್ಲೋ ಥರ ಇರ್ತಾರೆ. ಖಿನ್ನತೆಗೆ ಸರಿಯಾದ ಚಿಕಿತ್ಸೆ ನೀಡದೇ ಇದ್ದರೆ ಆಗ ಇದು ಮುಂದಿನ ದಿನಗಳಲ್ಲಿ ಗಂಭೀರವಾದ ಆರೋಗ್ಯ ಸಮಸ್ಯೆಯಾಗಿ ಸಹ ಕಾಡ್ಬೋದು. ನಿಸ್ಸಹಾಯಕ ಮತ್ತು ನಿರಾಶೆ ಭಾವನೆ ಹೊಂದಿರೋದು ಖಿನ್ನತೆಯ ಲಕ್ಷಣ. ಇದು ವಾಸ್ತವದಲ್ಲಿ ಪರಿಸ್ಥಿತಿಯಲ್ಲ ಎನ್ನುವುದು ಗಮನಿಸಬೇಕು. ನೀವೆಷ್ಟೇ ನಿರಾಶೆ ಹೊಂದಿದ್ರೂ ಮತ್ತೆ ಉತ್ತಮ ಭಾವನೆಯನ್ನು ಹೊಂದಬಹುದು. ಖಿನ್ನತೆ ಕಾರಣ ಮತ್ತು ಅದರ ಲಕ್ಷಣಗಳು ಹಾಗೆ ಅದರ ವಿಧಗಳನ್ನು ತಿಳಿದುಕೊಂಡು ನೀವು ಉತ್ತಮ ಭಾವನೆ ಪಡಿಬೋದು ಮತ್ತು ಸಮಸ್ಯೆಯಿಂದ ಸಹ ಹೊರಬರಬಹುದು. ಇನ್ನು ಖಿನ್ನತೆಯ ಚಿಹ್ನೆ ಹಾಗೆ ಲಕ್ಷಣಗಳನ್ನು ನೋಡೋದಾದರೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಈ ಲಕ್ಷಣ ಭಿನ್ನವಾಗಿರುತ್ತೆ. ಆದರೆ ಕೆಲವು ಚಿಹ್ನೆಗಳು ಹಾಗೆ ಲಕ್ಷಣಗಳು ಸಾಮಾನ್ಯವಾಗಿರುತ್ತೆ. ಇನ್ನು ಮಾನಸಿಕ ಖಿನ್ನತೆಯ ಸಾಮಾನ್ಯ ಲಕ್ಷಣಗಳು: ನಿಸ್ಸಹಾಯಕ ಹಾಗೆ ನಿರಾಶಾ ಭಾವನೆ, ಯಾವುದೂ ಒಳ್ಳೆಯದಾಗಲ್ಲ ಮತ್ತು ಪರಿಸ್ಥಿತಿಯನ್ನು ಉತ್ತಮವಾಗಿಡಿಸೋದಕ್ಕೆ ನೀವು ಏನೂ ಮಾಡದೇ ಇರೋದು ಸಹ ಇದು ಒಂದು ಲಕ್ಷಣ. ದೈನಂದಿನ ಚಟುವಟಿಕೆಗಳಲ್ಲಿ ಆಸಕ್ತಿ ಕಳೆದುಕೊಳ್ಳೋದು, ನಿಮ್ಮ ಹವ್ಯಾಸ, ಹಿಂದಿನ ಚಟುವಟಿಕೆ, ಸಾಮಾಜಿಕ ಚಟುವಟಿಕೆ, ಲೈಂಗಿಕ ವಿಚಾರದ ಬಗ್ಗೆ ಗಮನ ಹರಿಸದೇ ಇರೋದು, ಸಂತೋಷ ಮತ್ತು ಸಂಭ್ರಮವನ್ನು ಸಹ ಆನಂದಿಸುವಂಥ ಸಾಮರ್ಥ್ಯ ಕಳೆದುಕೊಳ್ಬೋದು. ಹಸಿವು ಅಥವಾ ತೂಕದಲ್ಲಿ ಬದಲಾವಣೆ, ಗಣನೀಯವಾಗಿ ತೂಕ ಇಳಿಕೆ ಆಗ್ಬೋದು ಅಥವಾ ತೂಕ ಹೆಚ್ಚಾಗ್ಬೋದು. ದೇಹದಲ್ಲಿ ಒಂದು ತಿಂಗಳ ಅವಧಿಯಲ್ಲಿ 5% ಹೆಚ್ಚಿನ ಪ್ರಮಾಣದಲ್ಲಿ ತೂಕ ಹೆಚ್ಚಾಗ್ಬೋದು ಅಥವಾ ಕಡಿಮೆ ಸಹ ಆಗ್ಬೋದು. ನಿದ್ರೆಯ ಬದಲಾವಣೆ ಆಗುವುದು, ನಿದ್ರಾಹೀನತೆ ಅಥವಾ ಅತಿಯಾಗಿ ನಿದ್ರೆ ಮಾಡೋದು, ಬೆಳಗ್ಗೆ ಬೇಗನೆ ಎದ್ದೇಳೋದು ಇತ್ಯಾದಿ. ಕೋಪ ಮತ್ತು ಸಿಡುಕು, ತುಂಬ ಕೋಪ, ವಿಶ್ರಾಂತಿ ಇಲ್ಲದಿರೋದು ಅಥವಾ ತುಂಬ ಹಿಂಸೆಯನ್ನು ಅನುಭವಿಸೋದು, ತಾಳ್ಮೆ ತುಂಬ ಕಡಿಮೆ ಇರುತ್ತೆ, ಬೇಗ ಕೋಪ ಬರುತ್ತೆ ಮತ್ತು ಪ್ರತಿಯೊಬ್ಬರ ಮೇಲೂ ನೀವು ಸಿಡುಕ್ತಾನೆ ಇರ್ತೀರ. ಶಕ್ತಿ ಕಳೆದುಕೊಳ್ಳೋದು, ನಿಮಗೆ ಬಳಲಿಕ್ಕೆ ಶಕ್ತಿ ಇಲ್ಲದಿರೋದು ಅಥವಾ ತುಂಬ ದೈಹಿಕವಾಗಿ ಸೊರಗದಂತಾಗೋದು, ದೇಹ ಭಾರ ಅನಿಸೋದು ಅಥವಾ ಸಣ್ಣ ಸಣ್ಣ ಕೆಲಸಗಳು ಕೂಡ ಪೂರ್ತಿಗೊಳಿಸೋದಕ್ಕೆ ತುಂಬಾ ಸಮಯ ತಗೊಳ್ಳುತ್ತೆ. ಸ್ವಯಂ ಅಸಹ್ಯ, ನಿಮ್ಮನ್ನು ನೀವೇ ಹೀಯಾಳಿಸೋದು ಅಥವಾ ತಪ್ಪಿತಸ್ಥನ ಥರ ನೋಡೋದು, ತಪ್ಪುಗಳಿಗೆ ನಿಮ್ಮನ್ನು ನೀವೇ ತುಂಬ ಕಟುವಾಗಿ ನಿಂದಿಸ್ಕೊಳ್ಳೋದು. ಜಾಗರೂಕ ವರ್ತನೆ, ಬೈಗುಳ ಅಥವಾ ಬೇಜವಾಬ್ದಾರಿಯಿಂದ ಗಾಡಿ ಓಡಿಸೋದು ಅಥವಾ ಅಪಾಯಕಾರಿಯಾಗಿರೋಂಥ ಆಟಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದು. ಖಿನ್ನತೆ ಮತ್ತು ಆತ್ಮಹತ್ಯೆಯ ಅಪಾಯ,
ಖಿನ್ನತೆ ಅಥವಾ ಆತ್ಮಹತ್ಯೆಯ ಅಪಾಯನ ಸಹ ಇದು ಹೆಚ್ಚಿಗೆ ಮಾಡುತ್ತೆ. ನಿಸ್ಸಹಾಯಕತೆ ಮತ್ತು ನಿರಾಶೆಯಿಂದ ಖಿನ್ನತೆಯಿಂದಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ಅಪಾಯ ಕೂಡ ಹೆಚ್ಚಿರುತ್ತೆ. ನೀವು ನಿಮ್ಮ ಪ್ರೀತಿ ಪಾತ್ರರು ಅಥವಾ ಸ್ನೇಹಿತರು ಯಾರು ಖಿನ್ನತೆಗೆ ಒಳಗಾಗಿದ್ದರೆ ಅವರೊಟ್ಟಿಗೆ ಮಾತಾಡಿ ಗಂಭೀರವಾಗಿರೋ ಅವರ ಕೆಲವೊಂದು ವರ್ತನೆ ಅಥವಾ ಲಕ್ಷಣಗಳನ್ನು ಗಮನಿಸಿ. ಅವರು ಸ್ವಯಂ ಆಗಿ ಕೊಲ್ಲುವಂಥ ಅಥವಾ ಹಾನಿ ಮಾಡಿಕೊಳ್ಳೋ ಬಗ್ಗೆ ಮಾತಾಡ್ತಾರೆ. ನಿರಾಶೆ ಅಥವಾ ಯಾವುದಾದರೂ ಸಿಲುಕೊಂಡಿರೋ ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ. ಸಾವು ಅಥವಾ ಸಾಯುವಂಥ ಬಗ್ಗೆ ಮುನ್ಸೂಚನೆಯನ್ನು ಮೊದಲೇ ಕೊಡ್ತಾರೆ. ತುಂಬ ಅಜಾಗರೂಕತೆಯಿಂದ ವರ್ತಿಸ್ಬೋದು. ಸಾಯೋ ಬಗ್ಗೆ ಇಚ್ಛೆಯನ್ನು ವ್ಯಕ್ತಪಡಿಸ್ಬೋದು. ಜನರಿಗೆ ಫೋನ್ ಮಾಡಿ ಅಥವಾ ಅವರನ್ನು ಭೇಟಿ ಮಾಡಿ ನಾನು ನಿಮ್ಮನ್ನು ಇವತ್ತೇ ಕೊನೆ ಮೀಟ್ ಮಾಡ್ತಿರೋದು ಅನ್ನೋ ಥರ ಮಾತಾಡ್ಬೋದು. ವ್ಯವಹಾರವನ್ನು ಕ್ರಮಬದ್ಧವಾಗಿ ಇಡೋದು. ಪ್ರತಿಯೊಬ್ಬದು ನಾನಿಲ್ಲದೇ ಇದ್ದರೆ ಜೀವನ ನಡೆಸ್ಬೋದು ಅನ್ನೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿರೋದಿರ್ಬೋದು. ಇನ್ನು ಮಾನಸಿಕ ಖಿನ್ನತೆಗೆ ಪರಿಹಾರಗಳು: ವೃತ್ತಿಪರರ ಸಹಾಯ ಪಡೆಯೋದು. ಖಿನ್ನತೆಯ ಲಕ್ಷಣಗಳು ಕಂಡುಬಂದ ತಕ್ಷಣ ಡಾಕ್ಟರ್ಗಳನ್ನ ಅಥವಾ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟವರನ್ನು ಅಂದರೆ ವೃತ್ತಿಪರರನ್ನು ಸಂಪರ್ಕ ಮಾಡೋದು ಮುಖ್ಯ. ಅವರು ಖಿನ್ನತೆಗೆ ಸೂಕ್ತವಾಗಿರುವಂಥ ಚಿಕಿತ್ಸೆಯನ್ನು ಶಿಫಾರಸು ಮಾಡ್ತಾರೆ. ಚಿಕಿತ್ಸೆಯನ್ನು ಕೊಡಿಸುವಂಥದ್ದು ಅರಿವಿನ ವರ್ತನೆ ಚಿಕಿತ್ಸೆ ಮತ್ತು ಪರಸ್ಪರ ಸಂಬಂಧಿತ ಚಿಕಿತ್ಸೆಯಿಂದ ಖಿನ್ನತೆಗೆ ಪರಿಣಾಮಕಾರಿ ಚಿಕಿತ್ಸೆಯನ್ನು ಕೊಡಿಸ್ಬೇಕು. ಔಷಧಿಗಳು: ಖಿನ್ನತೆ ಶಮನಕಾರಿ ಔಷಧಿಗಳು ಮೆದುಳಿನಲ್ಲಿ ರಾಸಾಯನಿಕ ಅಸಮತೋಲನವನ್ನು ಸರಿಪಡಿಸೋದಕ್ಕೆ ಸಹಾಯ ಮಾಡುತ್ತವೆ. ದೈಹಿಕ ವ್ಯಾಯಾಮ: ನಿಯಮಿತವಾಗಿ ವ್ಯಾಯಾಮ ಖಿನ್ನತೆ ಲಕ್ಷಣಗಳನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ವ್ಯಾಯಾಮ ದೇಹದಲ್ಲಿ ಎಂಡಾರ್ಫಿನ್ಗಳನ್ನ ಬಿಡುಗಡೆ ಮಾಡುತ್ತೆ. ಇದು ಸಂತೋಷದ ಭಾವನೆಯನ್ನು ಸಹ ಉಂಟು ಮಾಡುತ್ತೆ. ಆರೋಗ್ಯಕರ ಜೀವನ ಶೈಲಿ: ಆರೋಗ್ಯಕರ ಆಹಾರ, ಸಾಕಷ್ಟು ನಿದ್ರೆ ಮಾಡೋದು ಮತ್ತು ಒತ್ತಡವನ್ನು ನಿರ್ವಹಿಸೋದು ಸಹ ಖಿನ್ನತೆಯನ್ನು ನಿಭಾಯಿಸೋದಕ್ಕೆ ಸಹಾಯ ಮಾಡುತ್ತೆ. ಸಾಮಾಜಿಕ ಬೆಂಬಲ: ಕುಟುಂಬದವರು, ಸ್ನೇಹಿತರು ಅಥವಾ ಬೆಂಬಲ ಕೊಡುವಂಥ ಗುಂಪುಗಳೊಟ್ಟಿಗೆ ಸಂಪರ್ಕದಲ್ಲಿರೋದು ಖಿನ್ನತೆಯ ಸಮಯದಲ್ಲಿ ತುಂಬಾ ಮುಖ್ಯ. ಧ್ಯಾನ ಮತ್ತು ಸಾವಧಾನತೆ: ಧ್ಯಾನ ಮತ್ತು ಸಾವಧಾನತೆ ತಂತ್ರಗಳು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದು ಖಿನ್ನತೆಯ ಲಕ್ಷಣಗಳನ್ನು ಸಹ ಸುಧಾರಿಸುತ್ತೆ. ನಕಾರಾತ್ಮಕ ಆಲೋಚನೆಗಳಿಗೆ ಸವಾಲು ಮಾಡೋದು: ನಕಾರಾತ್ಮಕ ಆಲೋಚನೆಗಳು ಯಾವುವು ಅನ್ನೋದು ಗುರುತಿಸಿ ಅವುಗಳನ್ನೇ ಪಾಸಿಟಿವ್ ಆಲೋಚನೆಗಳಾಗಿ ಕನ್ವರ್ಟ್ ಮಾಡೋದು. ತೊಡಗಿಸಿಕೊಳ್ಳೋ ಚಟುವಟಿಕೆ: ಹವ್ಯಾಸಗಳು, ಆಸಕ್ತಿ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಹುದು. ಉದಾಹರಣೆ ಡ್ರಾಯಿಂಗ್ ಮಾಡೋದು, ಕಾಂಪಿಟೇಷನ್ಗಳಲ್ಲಿ ಪಾಲ್ಗೊಳ್ಳೋದು ಈ ಥರ. ದೃಢವಾಗಿರುವಂಥ ಬೆಂಬಲದ ವ್ಯವಸ್ಥೆ: ನಂಬಿಕಸ್ಥ ಸ್ನೇಹಿತರು, ಕುಟುಂಬದ ಸದಸ್ಯರು ಅಥವಾ ಬೆಂಬಲ ಕೊಡುವಂಥ ಗುಂಪುಗಳೊಟ್ಟಿಗೆ ಮಾತಾಡ್ತಾ ಇರಿ. ಇವಿಷ್ಟು ಮಾನಸಿಕ ಖಿನ್ನತೆ ಹಾಗೂ ಖಿನ್ನತೆಯ ಲಕ್ಷಣ ಹಾಗೂ ಖಿನ್ನತೆಗೆ ನೀಡಬಹುದಾದಂಥ ಚಿಕಿತ್ಸೆಯ ಕುರಿತಾದ ಮಾಹಿತಿಯಾಗಿತ್ತು. ಇನ್ನೂ ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.